ಪತ್ನಿ ಡಿವೋರ್ಸ್ ನೋಟಿಸ್ ಕೊಟ್ಲು ಅನ್ನೋ ಕಾರಣಕ್ಕಾಗಿ ಪತಿಯೇ ಪತ್ನಿಯನ್ನ ಕೊಲೆ ಮಾಡಿರುವಂತ ಘಟನೆ ರಾಜಧಾನಿ ಬೆಂಗಳೂರಲ್ಲಿ ನಡೆದಿದೆ. ಗುಂಡು ಹಾರಿಸಿ ಪತ್ನಿಯನ್ನ ಕೊಲೆ ಮಾಡಿರೋದು. ಬೆಂಗಳೂರಲ್ಲಿ ಹೆಂಡತಿ ಮೇಲೆ ಗಂಡ ಫೈರ್ ಮಾಡಿ ಕೊಲೆ ಮಾಡಿರೋದು. ಕಾರಣ ಏನು ಅಂತಂದ್ರೆ ಪತ್ನಿ ಡಿವೋರ್ಸ್ ನೋಟಿಸ್ ಕೊಟ್ಟರು ಅಂತ. ಭುವನೇಶ್ವರಿ ಮೃತಪಟ್ಟಂತ ದುರ್ದೈವಿ ಮುರುಗನ್ ಎಂಬಾತ ಆರೋಪಿ. ಇನ್ನು ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು, ಆತನ ಕೈಯಲ್ಲಿ ಒಂದು ಪಿಸ್ತೂಲ್ ಇತ್ತು. ಆ ಪಿಸ್ತೂಲ್ ಲೈಸೆನ್ಸ್ಡ್ ಅಲ್ಲ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಪಿಸ್ತೂಲ್ ಖರೀದಿ ಮಾಡಿ ಕೃತ್ಯಕ್ಕೋಸ್ಕರವೇ ಪಿಸ್ತೂಲ್ ಖರೀದಿ ಮಾಡಿದ್ದ ಆತ. ಸಾಫ್ಟ್ವೇರ್ ಇಂಜಿನಿಯರ್ ಆತ ವೃತ್ತಿಯಲ್ಲಿ. ಕಳೆದ ರಾತ್ರಿಯಿಂದಲೂ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೀತಾ ಇದೆ. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. 5 ಸುತ್ತು ಗುಂಡು ಹಾರಿಸಿದ್ದಾನೆ ಮುರುಗನ್. ಪತಿ ಮತ್ತು ಪತ್ನಿಯ ಮಧ್ಯೆ, ಭುವನೇಶ್ವರಿ ಮತ್ತು ಮುರುಗನ್ನ ಮಧ್ಯೆ ಕಳೆದ ಕೆಲ ವರ್ಷಗಳಿಂದ ಜಗಳ ನಡೀತಾನೆ ಇತ್ತು. ಇಬ್ರು ಸಪರೇಟ್ ಆಗಿದ್ರು ಅನ್ನುವಂಥ ಮಾಹಿತಿ ಇದೆ. ಭುವನೇಶ್ವರಿಯವರು ಡಿವೋರ್ಸ್ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದಂಥ ಗಂಡ ಹೆಂಡತಿಯನ್ನು ಕೊಲೆ ಮಾಡಿರೋದು. ಆತ ಬಳಸಿರುವಂಥ ಪಿಸ್ತೂಲ್ನ ಬಗ್ಗೆಯೂ ಕೂಡ ಈಗ ಅನುಮಾನಗಳಿದ್ದಾವೆ. ಪಿಸ್ತೂಲ್ ಹೇಗೆ ಕೈ ಸೇರ್ತು ಈತನಿಗೆ ಅನ್ನೋ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಇವತ್ತು ಕೊಲೆ ಮಾಡ್ತಾನೆ. ಕಳೆದ ಒಂದು 2 ವರ್ಷದಿಂದ ಇಬ್ರಿಗೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ, ಗಂಡ ಮತ್ತು ಹೆಂಡತಿ ಮಧ್ಯ. ಇಬ್ರು ಕೂಡ ಸಪರೇಟ್ ಆಗ್ತಾರೆ. ಸಪರೇಟ್ ಆಗಿ ವೈಟ್ ಫೀಲ್ಡ್ ಅಲ್ಲೇನೆ ಗಂಡನೂ ಸಪರೇಟ್ ಆಗಿ ವಾಸಿಸ್ತಕ್ಕಂಥದ್ದು, ಮತ್ತೆ ಹೆಂಡತಿನೂ ಕೂಡ ಸಪರೇಟ್ ಆಗಿ ವಾಸಿಸ್ತಕ್ಕಂಥ. ಮತ್ತೆ ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನೆ ಅಂತ ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲನ್ನು ತಗೊಂಡು ಪಿಸ್ತೂಲಿಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ 1-2 ಮತ್ತು ಕೈಗೆ 1-2. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟ್ ಆಗಿ ನಮ್ಮವ್ರು ಹೋಗಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಕೈಯಲ್ಲಿ ಪಿಸ್ತೂಲ್ ಇತ್ತು, ಲೈಸೆನ್ಸ್ಡ್ ಅಲ್ಲ. ಸೊ ಎಲ್ಲಿಂದ ಸಿಕ್ತು ಅನ್ನೋದೇ ಅನುಮಾನ ಕಾರಣ ಆಗ್ತಿದೆ ಇಲ್ಲಿ. ಖಂಡಿತ ರಕ್ಷತ್, ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ ನಡೆದಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಿರ್ತಕ್ಕಂಥ ಪೊಲೀಸರು ಈಗ ಪಿಸ್ತೂಲ್ ಎಲ್ಲಿಂದ ಬಂತು ಏನು ಅಂತ ಹೇಳಿ ಪತ್ತೆ ಕಾರ್ಯ ಮಾಡ್ತಾ ಇದ್ದಾರೆ. ಆರೋಪಿ ಬಾಲಮುರುಗನನ್ನು ರಾತ್ರಿಯಿಂದಲೂ ಸಹ ಮಾಗಡಿ ರೋಡ್ ಪೊಲೀಸರು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮತ್ತು DCP ಗಿರೀಶ್ ಹೇಳೋ ಪ್ರಕಾರ ಕಳೆದ 14 ವರ್ಷದಿಂದಲೂ ಸಹ ಇವರು ಎಲ್ಲರೂ ಸಹ ಅನ್ಯೋನ್ಯವಾಗಿದ್ದರು. ಆದರೆ ಇತ್ತೀಚೆಗೆ ಅವರಿಬ್ಬರ ನಡುವೆ ಮನಸ್ತಾಪ ಇತ್ತು. ಬಾಲಮುರುಗನ್ ಮತ್ತೆ ಭುವನೇಶ್ವರಿ ಇಬ್ಬರ ನಡುವೆ ಗಲಾಟೆ ಆಗಿತ್ತು. ಡಿವೋರ್ಸ್ ವಿಚಾರಕ್ಕೆ ಗಲಾಟೆ ಆಗಿ ಆತ ಫೈರ್ ಮಾಡಿ 5 ರೌಂಡ್ ಫೈರ್ ಮಾಡಿ ಹತ್ಯೆ ಮಾಡಿರ್ತಕ್ಕಂಥದ್ದು. ನಾವೀಗ ಅದೇ ಸ್ಥಳದಿರ್ತಕ್ಕಂಥದ್ದು. ಪೊಲೀಸರು ಕೂಡ ಆ ಸ್ಥಳವನ್ನು ನೋಡ್ತಾ ಇರ್ತಕ್ಕಂಥ ದೃಶ್ಯ ಕೂಡ ನೋಡ್ಬೋದು. 5 ರೌಂಡು ನಿನ್ನೆ ಸಂಜೆ ಏನಿದೆ, ಭುವನೇಶ್ವರಿ ಈ ಕಡೆಯಿಂದ ಏನಿದ್ದಾರೆ, ಈ ಕಡೆ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾದ ಫಸ್ಟ್ ಮೇನ್ ಏನಿದೆ, ಈ ಫಸ್ಟ್ ಮೇನಿಂದ ಈ ಕಡೆಯಿಂದಲೂ ಸಹ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಫಾಲೋ ಮಾಡ್ಕೊಂಬಂದಂತಹ ಬಾಲಮುರುಗನ್ನು ಡಿವೋರ್ಸ್ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ. ಹೀಗಾಗಿ ಫಾಲೋ ಮಾಡ್ಕೊಂಡು ಬರ್ತಾನೆ. ನಂತರ ಅಲ್ಲಿ ಕಾದು ಕುಳಿತು ಆಕೆ ಮೇಲೆ ಫೈರ್ ಮಾಡ್ತಾನೆ. 5 ರೌಂಡ್ ಫೈರ್ ಮಾಡಿದಾಗ ಆಕೆ 2 ಗುಂಡುಗಳು ತಲೆಗೆ ಬಿದ್ದಿರ್ತಕ್ಕಂಥದ್ದು, 2 ಗುಂಡು ಕೈಗೆ ಬೀಳುತ್ತೆ. ನಂತರ 1 ಗುಂಡು ನೆಲಕ್ಕೆ ಬಿದ್ದಿರ್ತಕ್ಕಂಥದ್ದು. ಮಾರ್ಕ್ ಮಾಡಿರ್ತಕ್ಕಂಥ ಗುಂಡು ಬಿದ್ದಿರ್ತಕ್ಕಂಥ ಜಾಗಗಳನ್ನೇನಿದೆ ಪೊಲೀಸರು ಮಾರ್ಕ್ ಮಾಡಿರ್ತಕ್ಕಂಥದ್ದು. ಇಬ್ಬರ ನಡುವೆ 14 ವರ್ಷದ ಹಿಂದೆ ಸಹ ಮದುವೆ ಆಗಿರುತ್ತೆ. ಬಾಲಮುರುಗನ್ ಮತ್ತು ಭುವನೇಶ್ವರಿ ಕೂಡ ಇಬ್ಬರು ತಮಿಳುನಾಡಿನ ಸೇಡಂ ಮೂಲದವರು. ಈತ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. 4 ತಿಂಗಳಿಂದ ಸಹ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇರಲ್ಲ.
ಸಾಕಷ್ಟು ಅರ್ನಿಂಗ್ ಇರೋದಿಲ್ಲ. ಈ ನಡುವೆ ಇವರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಹೀಗಾಗಿ ಅವರು ಬೇರೆ ಬೇರೆ ಸಪ್ರೇಟ್ ಇರ್ತಾರೆ. ಇಲ್ಲಿ ಏನು KP ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲಮುರುಗನ್ ಹೆಂಡತಿ ಏನಿದ್ದಾರೆ ಭುವನೇಶ್ವರಿ ಮನೆ ಮಾಡ್ಕೊಂಡಿರ್ತಾರೆ. ನಿನ್ನೆ ಬ್ಯಾಂಕನ್ನು ಮುಗಿಸ್ಕೊಂಡು ನಡ್ಕೊಂಡು ಬರುವ ವೇಳೆ ಬಾಲಮುರುಗನ್ ಶೂಟ್ ಮಾಡಿರ್ತಕ್ಕಂಥದ್ದು. ಗನ್ನಲ್ಲಿ ಏಕಾಏಕಿ ಬಂದು ಶೂಟ್ ಮಾಡಿ ನಂತರ ಪೊಲೀಸ್ ಸ್ಟೇಷನ್ಗೆ, ಇಲ್ಲಿ ಒಂದು 200 ಮೀಟ್ರ್ ಪೊಲೀಸ್ ಸ್ಟೇಷನ್ ಇದೆ ಬಸವೇಶ್ವರ ನಗರ, ಅಲ್ಲಿಗೆ ಹೋಗಿ ಆತ ಸರೆಂಡರ್ ಆಗಿರ್ತಕ್ಕಂಥದ್ದು. ಈಗ ಡೈವರ್ಸ್ ವಿಚಾರಕ್ಕೆ ಕೊಲೆ ಮಾಡಿದಂಥ ಆರೋಪಿ ಬಾಲಮುರುಗನನ್ನು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಆ ಗನ್ ಏನಾದರೂ ಲೈಸೆನ್ಸ್ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತು ಆ ಗುಂಡುಗಳೇನಿದ್ದೋ ಫೈರ್ ಮಾಡಿದಂಥ ಗುಂಡುಗಳನ್ನು ಸಹ ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಏನು ಕೊಲೆಯಾಗಿರ್ತಕ್ಕಂಥ ಭುವನೇಶ್ವರಿ ಮೃತದೇಹನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿ ಮರಣೋತ್ತರ ಪರೀಕ್ಷೆಗೆ ಎಲ್ಲ ರೀತಿ ತಯಾರಿ ನಡೆಸಿರ್ತಕ್ಕಂಥದ್ದು. ಮತ್ತು ಕೇಸ್ ದಾಖಲಿಸಿಕೊಂಡು ಮಾಗಡಿ ರೋಡ್ ಪೊಲೀಸರು ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.